ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ಒಂದು ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆನೇ ಪೂಜೆ ಮಾಡಿಬಿಡೋಣ. ಸ್ವಲ್ಪ ಯಾವುದೋ ಒಂದು ಫಂಕ್ಷನ್ ಇತ್ತು, ಇಂಪಾರ್ಟೆಂಟ್ ಒಂದು ಫಂಕ್ಷನ್ ಇತ್ತು, ಹಾಗಾಗಿ ಹೋಗೋಣ ಅಂತ ಹೇಳಿ ಎಲ್ಲ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದು. ಹಾಗಾಗಿ ಬೆಳಗ್ಗೆನೇ ಎಲ್ಲ ಪೂಜೆ ಮುಗಿಸ್ಕೊಂಡೆ. ಯೂಶ್ವಲಿ ನಮ್ಮ ಮನೆಯಲ್ಲಿ ಗುರುವಾರ ಆಗಿರ್ಬೋದು, ಶನಿವಾರ ಆಗಿರ್ಬೋದು, ಮತ್ತು ಶುಕ್ರವಾರ ಈ ಥರ ದಿನಗಳಲ್ಲೆಲ್ಲ ಆದಷ್ಟು ಬೇಗನೆ ಪೂಜೆ ಮಾಡ್ಕೊಂಬಿಡ್ತೀನಿ ಬೆಳಗ್ಗೆ. ಯಾವತ್ತು ಮಿಸ್ ಮಾಡಿದ್ರೂ ಗುರುವಾರ ಮತ್ತು ಶನಿವಾರ ಮಿಸ್ ಮಾಡೋದಕ್ಕೆ ಹೋಗಲ್ಲ. ಇದು ನೋಡಿ, ಹೀಗೆ ಸ್ವಲ್ಪ ಡೆಕೋರೇಟ್ ಮಾಡಿದೆ, ಮೀಶೋಯಿಂದ ತರಿಸಿದೆ. ಈ ಪ್ಲ್ಯಾಂಟ್ಸ್ನೆಲ್ಲ ಅಂದರೆ ಪ್ಲಾಸ್ಟಿಕ್ ಅದು. ಮತ್ತು ಬಟ್ಟೆಗಳೆಲ್ಲ ಫುಲ್ಲು ವೆದರ್ ಎಲ್ಲ ಇವತ್ತು ಕೋಲ್ಡ್ ಇದೆ, ಹಾಗಾಗಿ ಒಣಗಲ್ಲ ಅಂತೇಳಿ ಅಲ್ಲೇ ಹಾಕಿದ್ದೀನಿ. ಅದು ಒಣಗಾಕಬೇಕು. ವೆದರ್ ಮಾತ್ರ ಸಿಕ್ಕಾಪಟ್ಟೆ ಚಳಿ, ಸ್ನಾನ ಮಾಡೋದಕ್ಕೂ ಹಿಂಸೆ, ಮತ್ತು ಏನಾದರೂ ಕೆಲಸ ಮಾಡಬೇಕು ಅಂದ್ರೂ ಹಿಂಸೆ. ನಮ್ಮ ತುಳಸಿ ಗಿಡ ಎಲ್ಲ ಹಣ್ಣಾಗಿ ಮೇಲ್ಗಡೆ ಹೊಸ್ದಾಗಿ ಬರ್ತಾ ಇದೆ. ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಗುರುವಾರ ಆಗಿರೋದ್ರಿಂದ ಬೇಗ ಪೂಜೆ ಮುಗಿದಿದೆ ಅಂತಲೇ ಹೇಳ್ಬೋದು. ಫೋಟೋ ತಂದಾಗಿಂದ ಆದಷ್ಟು ಗುರುವಾರ ಪೂಜೆ ಮಾಡದೇ ಇರೋದೇ ಇಲ್ಲ. ಅದೇನೋ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಇರುತ್ತೆ ಪೂಜೆ ಮಾಡಿದ್ರೆ. ಹಾಗಾಗಿ ನಾನು ಮಿಸ್ ಮಾಡ್ದೇ ಪೂಜೆ ಮಾಡ್ಕೊತೀನಿ. ಅಟ್ಲೀಸ್ಟ್ ಬೆಳಗ್ಗೆ ಆಗಿಲ್ಲ ಅಂದರೂ ಈವ್ನಿಂಗ್ ಆದರೂ ಮಾಡ್ಕೊತೀನಿ. ವೆದರ್ ಕ್ಲೈಮೇಟ್ ಮಾತ್ರ ತುಂಬ ಕೆಟ್ಟದಾಗಿತ್ತು. ನಿಜವಾಗ್ಲೂ ಹಿಂಗಿದ್ರೆ ಏನು ಮಾಡೋದಕ್ಕೂ ಮನಸ್ಸು ಬರೋದಿಲ್ಲ. ಹಾಗೆ ನಾನು ಮಾರ್ನಿಂಗೇ ಎದ್ದು ಸ್ನಾನ ಮಾಡಿಕೊಂಡೆ. ಹಾಗೆ ಮನೆ ಪಕ್ಕದ ಆಂಟಿನ ಮಾತಾಡಿಸ್ಕೊಂಡು ಹಾಗೆ ಸಿಕ್ಬಿಡ್ಸ್ಕೊತಾ ಇದ್ದೀನಿ. ನಾನು ಹಸ್ಬೆಂಡು ಮಲ್ಕೊಂಡಿದ್ರು, ಇನ್ನು ನನ್ನ ಮಗಳನ್ನು ಸಹ ಮಲ್ಕೊಂಡಿದ್ರು. ನಾನು ರೆಡಿ ಆಗಿಬಿಟ್ಟೆ, ಅವ್ರನ್ನ ರೆಡಿ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಈ ಥರ ಮಾತಾಡಿಕೊಂಡು ಫುಲ್ ಸಿಕ್ಕೆಲ್ಲ ಬಿಡಿಸ್ಕೊಂಡೆ. ಆಯಿಲ್ ಹಚ್ಚೋಣ ಅನ್ನೋ ಪ್ಲ್ಯಾನ್ ಇತ್ತು. ಇವತ್ತು ಫಂಕ್ಷನ್ ಇತ್ತು, 1 ವೀಕಿಂದನೇ ನಾವು ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದು. ಅಕ್ಕ ಭಾವ ಇವತ್ತು ಬರ್ತಾ ಇದ್ದಾರೆ ನಮ್ಮ ಮನೆಗೆ. ನಮ್ಮ ಭಾವ ಬಂದಿದ್ದಾರೆ, ಬಟ್ ನಮ್ಮ ಅಕ್ಕ ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿಗೆ. ಚೆನ್ನಾಗಿತ್ತು, ಒಂಥರ ಫ್ಯಾಮಿಲಿ ಎಲ್ಲ ಹೊರಗಡೆ ಹೋಗಿದ್ದು ಚೆನ್ನಾಗಿತ್ತು. ಅವಳದು ಕೈಯು ಸ್ವಲ್ಪ ಪರವಾಗಿಲ್ಲ ಈಗ, ಅಂತ ತುಂಬ ನೋವಿಲ್ಲ ಅಂತ ಹೇಳೋಕ್ಕಾಗಲ್ಲ. ಇದರಲ್ಲಿ ಪರವಾಗಿಲ್ಲ ಅಂತಲೇ ಹೇಳ್ಬೋದು. ನನ್ನ ಕೂದಲು ಗೊತ್ತಲ್ಲ ಎಷ್ಟಿದೆ ಅಂತ, ಅರ್ಧ ಗಂಟೆ ಮೇಲೆ ಆಯಿತು. ಸ್ವಲ್ಪ ವೀಡಿಯೋನೇ ಡಿಲೀಟ್ ಮಾಡಿದ್ದಾಯಿತು. ನಾನು ಸ್ವಲ್ಪ ಫಾಸ್ಟ್ ಮಾಡಿಬಿಟ್ಟಿದ್ದೀನಿ, ಯಾಕಂದರೆ ತುಂಬ ಲಾಂಗ್ ಆಗಿಬಿಡುತ್ತೆ, ಇದೇ ನೋಡೋದಕ್ಕೆ ಬೋರ್ ಆಗುತ್ತೆ ನೋಡೋರಿಗೆ ಅಂತ ಹೇಳಿ. ಹಾಗೆಯೇ ಸಿಕ್ಕೆಲ್ಲ ಬಿಡಿಸ್ಕೊಂಡೆ, ಒಂದು ಸ್ವಲ್ಪನೂ ಇಲ್ದಂಗೆ. ಸ್ಯಾರಿ ಹಾಕ್ಕೊಳ್ಳೋ ಪ್ಲ್ಯಾನಿಂಗ್ ಇತ್ತು, ಬಟ್ ನನ್ನ ಹಸ್ಬೆಂಡು ಬೇಡ ಸ್ಯಾರಿ, ಡ್ರೆಸ್ಸೇ ಹಾಕೋ ಅಂತೇಳಿ ಅವರೇ ರೀಸೆಂಟಾಗಿ ಕೊಡಿಸಿದ್ರು ಆ ಡ್ರೆಸ್ಸೇ ಹಾಕ್ಕೊಂಡು ನಾನು ಸಿಂಪಲಾಗಿ ಹಾಗೆ ರೆಡಿ ಆದೆ. ಏನಿಲ್ಲ, ಫೇರ್ ಆ್ಯಂಡ್ ಲವ್ಲಿ ಹಾಕ್ಕೊಂಡು ಲಿಪ್ಸ್ಟಿಕ್ ಹಾಕ್ಕೊಂಡು ಕಾಜಲ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಮೇಕಪ್ ಅಂದರೆ ಇಷ್ಟೇ, ಏನು ಅತಿ ಜಾಸ್ತಿಯಾಗಿ ಏನು ಮಾಡೋಕ್ಕೋಗಲ್ಲ. ಮೇಕಪ್ ಅಂದರೆ ಐ ಶ್ಯಾಡೋ ಹಾಕೋದಾಗಿರ್ಬೋದು, ಮತ್ತು ಫೌಂಡೇಶನ್ ಹಚ್ಚೋದಾಗಿರ್ಬೋದು, ಅದೆಲ್ಲ ಜಾಸ್ತಿ ಯೂಸ್ ಮಾಡೋದಕ್ಕೆ ಹೋಗಲ್ಲ. ಸ್ಕಿನ್ನಿಗೆ ಯಾವಾಗಿದ್ದರೂ ಆದಷ್ಟು ಸಿಂಪಲಾಗಿ ನಾವೇನು ಹಚ್ತೀವೋ ಆ ಥರ ನ್ಯಾಚುರಲ್ ಆಗಿರೋದಕ್ಕೆ ಇಷ್ಟಪಡ್ತೀನಿ. ತಾಕಿ ಏನು ಬೇಕು ನಿಂಗೆ? ಹಾಗೆಯೇ ಈ ಥರ ಸಿಂಪಲ್ಲಾಗಿ ರೆಡಿ ಆಗಿದೆ. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಬಟ್ ಈ ಡ್ರೆಸ್ನ ಸ್ವಲ್ಪ ಟೈಟ್ ಮಾಡಿಸ್ಬೇಕಿತ್ತು. ಒಂದು ಸ್ವಲ್ಪ ಬಾಡಿ ಫುಲ್ಲು ಟೈಟ್ ಮಾಡಿಸ್ಬೇಕಿತ್ತು, ಬಟ್ ಅಷ್ಟು ಟೈಮ್ ಇರಲಿಲ್ಲ. ನೆಕ್ಸ್ಟ್ ಟೈಮು ಮಾಡಿಸ್ಕೋಬೇಕು. ಸಣ್ಣ ಕಾಣಿಸ್ತೀನಿ. ಅಣ್ಣ ಎಲ್ಲಿ? ಲಾಶಿ ಕುಚ್ಚ ಲಾಶಿ ಹೋ ಮಾಡು. ಪುತ್ತ ಹಾಕಬೇಕಾ? ಏನಿದು? ಪುತ್ತ ಮುದ್ದ ಕಾಣಿಸ್ತೀಯ? ಹಾಯ್ ಮಾಡು. ಹಾಯ್. ಯಾರು ಬೇಕು ನಿಂಗೆ? ತಾಕಿ. ಆಮೇಲೆ ಯಾರು ಬೇಕು ಮಗಳೇ? ಹೇಳು, ಹೇಳ್ಬೇಕೀಗ ಮಾ. ಯಾರು ಬೇಕು ನಿಂಗೆ? ಎದ ಮಗಳೇ, ಇಲ್ಲಿ ಯಾರು ಬೇಕು? ಆಮೇಲೆ ತೆಗಿಬಾರ್ದು ಮಗಳೇ. ಹ್ಞೂ ಮಗಳೇ, ಬೇಡಲ್ಲ ಶಿ. ಹ್ಞೂ ಮಗಳೇ. ಹಾಯ್ ಅಮ್ಮ. ಏನಿದು? ಪುತ್ತನಾ? ಹಾಕಂತೀಯಾ? ಹ್ಞೂ. ಅಮ್ಮ ಹಾಯ್. ಬಿಡು, ಟೈಟ್ ಆಯ್ತಾ? ಏನಿಲ್ಲ ಬಿಡು. ಇಲ್ಲ ಬಿಡು. ಹ್ಞೂ. ಪುತ್ತ
ಬಿಡು ಮಗ್ಲೇ. ನೆಕ್ಸ್ಟು ಅಕ್ಕ ಬಾವ ಎಲ್ಲ ಬಂದು ಸ್ವಲ್ಪ ಟೀ ಕುಡ್ಕೊಂಡು ಇಮಿಡಿಯೇಟ್ಲಿ ಹೊರಟು. ಹೆಂಗಂದ್ರೆ 10 ಗಂಟೆ ಆಗ್ಬಿಟ್ಟಿತ್ತು ಆಲ್ರೆಡಿ. 8 ಗಂಟೆ 9 ಗಂಟೆ ಅಷ್ಟೊತ್ತಿಗೆ ಬರ್ತೀವಿ ಅಂತ ಅಂದಿದ್ದು ಪಾಪ. ಅವಳಂತೂ ಫೋನ್ ಮಾಡ್ತಾನೇ ಇದ್ಲು. ಹಾಗೇನೆ ಹೋದೋ. ತುಂಬ ದಿನಗಳಾದ್ಮೇಲೆ ಈ ಥರ ಬ್ಯಾಂಗ್ಳೂರೆಲ್ಲ ಸುತ್ತಾಡಿದ್ದು. ನಾನು ಮದುವೆ ಟೈಮಲ್ಲಿ ಸುತ್ತಾಡಿದ್ದು. ಅದು ಬಿಟ್ಟು ನಾನು ಸೀಮಂತಕ್ಕೆ ಶಾಪಿಂಗಿಗೆ ಸುತ್ತಾಡಿದ್ದು. ಅದು ಬಿಟ್ಟರೆ ಮತ್ತೆ ನಾವೆಲ್ಲೂ ಹೋಗೇ ಇಲ್ಲ. ಒಂದು ಪ್ರಾಬ್ಲಮ್ ಏನಂದರೆ ನಮ್ಮ ಅಕ್ಕನ ಮಗಳು ಸ್ಕೂಲ್ಗೆ ಹೋಗ್ತಾಳೆ. ಹಾಗಾಗಿ ಅವಳನ್ನೆಲ್ಲೂ ಬಿಟ್ಟು ಬರೋದಕ್ಕೆ ಆಗಲ್ಲ. ನಮ್ಮ ಅಮ್ಮನ ಮನೆಗೆ ಬಿಟ್ಟು ಬಂದಿದ್ಲು. ನಮ್ಮ ಅಣ್ಣಂಗೆ ಕರ್ಕೊಂಬಂದು ಇರಿಸ್ಕೊಂಡಿರು, ನಾವು ಬ್ಯಾಂಗ್ಳೂರ್ಗೆ ಹೋಗಿ ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದಿದ್ಲು ಅವಳು. ಹಾಗಾಗಿ ಅವಳು ಬಂದಿಲ್ಲ. ಅವಳಂತೂ ತುಂಬ ಮಿಸ್ ಮಾಡಿಕೊಂಡು ಅವಳು ನಮ್ಮ ಅಕ್ಕ ಬ್ಯಾಂಗ್ಳೂರಿಗೆ ಬಂದಾಗಿಂದ ಹೋಗೋವರೆಗೂ ಹೇಳ್ತಾನೆ ಇದ್ದೆ, ನೀನು ಕರ್ಕೊಂಬರ್ಬೇಕಾಗಿತ್ತು, ಅವಳು ಎಷ್ಟು ಚೆನ್ನಾಗಿರ್ತಾ ಇಲ್ಲೋ ನಮ್ಮ ಜೊತೆ ಅಂತ. ಆದರೂ ಅವಳಿಗೆ ನಮ್ಮನೆ ಅಂದರೆ, ನಾನು ನಮ್ಮ ಮನೆಯವರು ಅಂದರೆ ಅವಳಿಗೆ ಬಹಳ ಇಷ್ಟ. ನನ್ನ ಮಗಳು ಅಂದರೆ ಅದರಲ್ಲಿ ಇದ್ದಿದ್ದು ಇಷ್ಟ. ರಜಾ ಬಂದಿದ ತಕ್ಷಣ ಬಂದ್ಬಿಡ್ತಾಳೆ. ನಿಜವಾಗ್ಲೂ ಯಾವತ್ತಿಲ್ಲದ ಮಳೆ ಅವತ್ತೇ ಬಂತು ಪಾಪ. ಅವತ್ತು ಫಂಕ್ಷನ್ ಎಲ್ಲ ಅಷ್ಟೊಂದು ದೊಡ್ಡದಾಗಿ ಅರೇಂಜ್ ಮಾಡ್ಕೊಂಡಿದ್ರು. ಹಾಗೆ ಬೇಜಾರು ಆಯಿತು ಅಂತ ಹೇಳ್ಬೋದು. ಸ್ವಲ್ಪ ಇನ್ನೂ ಜನ ಬರೋರು ಮಿಸ್ ಆದ್ರೇನು, ಬಟ್ ತುಂಬ ಜನ ಬಂದಿದ್ರು. ಒಂದು 100ರಿಂದ 150 ಜನ ಬಂದಿದ್ರು ಅಂತ ಅನ್ಕೊತೀನಿ. ಬಂದು ಹಾಗೆ ಫೋಟೋ ತೆಗೆಸ್ಕೊಂಡು ಊಟ ಮಾಡಿ ಹೋಗ್ತಾ ಇದ್ರೇನೋ. ಬಟ್ ಚೆನ್ನಾಗಿತ್ತು. ಫೋಟೋ ಎಲ್ಲ ತೆಗ್ದಿದ್ದು ನನ್ನ ತಮ್ಮನೇ ಚೇತು. ಚೆನ್ನಾಗಿ ತೆಗ್ದ. ನಮ್ಮವ್ವ ಅಷ್ಟೊಂದು ಫೋಟೋಗಳನ್ನ ತೆಗ್ದಿದ್ದಾನೆ. ನನ್ನ ಮಗಳು ತೆಗ್ದಿದ್ದಾನೆ. ಸಿಂಗಲ್ ಆಗಿ ಕೂರಿಸಿ ಚೆನ್ನಾಗಿ ತೆಗ್ದಿದ್ದಾನೆ. ಬಟ್ ಈ ಥರ ಎಲ್ಲ ಫ್ಯಾಮಿಲಿ ಎಲ್ಲ ಹೋಗಿದ್ದು ತುಂಬ ರೇರು. ಅಂದರೆ ನಮ್ಮ ಅಕ್ಕ ಆಗಲಿ ನಾವಾಗಲಿ ಎಲ್ಲ ನಾವೇನಂದರೆ, ಈಗ ನಾವು ಫ್ಯಾಮಿಲಿಗಳು ಹೋದರೆ ನಮಗೆ ಕಂಫರ್ಟ್ ಇರುತ್ತೆ. ಬೇರೆಯವ್ರ ಜೊತೆ ಹೋಗಿ ನಮಗಷ್ಟು ಇಷ್ಟ ಆಗಲ್ಲ. ಆದಷ್ಟು ಅವಾಯ್ಡ್ ಮಾಡ್ತೀವಿ. ಬೇರೆಯವ್ರನ್ನ ಕರ್ಕೊಂಡು ಹೋಗೋದಾಗಿರ್ಬೋದು ಅಥವಾ ನಾವೇ ಹೋಗೋದಾಗಿರ್ಬೋದು. ಕರ್ಕೊಂಡು ಹೋಗೋದ್ರೂ ಹೋಗ್ಬೋದು, ಬಟ್ ನಾವು ಹೋಗೋದೆಲ್ಲ ತುಂಬ ತುಂಬ ರೇರು. ತುಂಬ ಇಂಪಾರ್ಟೆಂಟ್ ಇದ್ದಾರೆ ಅಂದರೆ ಹೋಗ್ತೀವಿ ಅಷ್ಟೇ. ನಮ್ಮ ಅಕ್ಕಂಗೂ ಇಷ್ಟ ಆಗಲ್ಲ, ನನ್ನ ಹಸ್ಬೆಂಡ್ಗಂತೂ ಫಸ್ಟೇ ಇಷ್ಟ ಆಗಲ್ಲ, ನನಗೂ ಇಷ್ಟ ಆಗಲ್ಲ ಅಷ್ಟು. ಮುಂಚೆ ಎಲ್ಲ ಹೊಂದ್ಕೊತಿದ್ದೆ, ಈಗ ಅವೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ. ಅಷ್ಟು ನನಗೇನು ಇಷ್ಟ ಆಗಲ್ಲ. ಹಾಗಾಗಿ ಸಪ್ರೇಟಾಗಿ ನಾವೇ ಫ್ಯಾಮಿಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದು. ಬರೋರೆಲ್ಲ ಅಕ್ಕ ಅಲ್ಲಿಂದನೇ ಅಲ್ಲಿಗೆ ಬರಲಿ ಅಂತ ಹೇಳಿ ಅಲ್ಲಿಂದ ನಾವು ಹೋಗಿದ್ದೋ. ಈ ಥರ ನಮಗೆ ನನ್ನ ಅಕ್ಕನಿಗಾಗಲಿ ನನಗಾಗಲಿ ಈ ಥರ ನಮಗೆ ಟೈಮ್ ಸ್ಪೆಂಡ್ ಮಾಡೋದು ನಮಗಿಷ್ಟ ಆಗುತ್ತೆ. ಮೂರನೇವ್ರಿದ್ರೆ ನಾವು ಮಾತಾಡೋದಕ್ಕಾಗಲ್ಲ, ಕಂಫರ್ಟ್ನೆಸ್ ಕಮ್ಮಿ ಇರುತ್ತೆ ಅಂತ ಅನ್ಕೊತೀನಿ. ಈ ಥರ ಚೆನ್ನಾಗಿತ್ತು. ತುಂಬ ದಿನಗಳು ಆದಮೇಲೆ ಈ ಥರ ಹೊರಟಿದ್ದು ಈಚೆ. ಅಕ್ಕ ಬಾವ ಆಗಿರ್ಬೋದು, ನಾವಾಗಿರ್ಬೋದು, ನಾನು ಹಸ್ಬೆಂಡ್ ಹೋಗ್ತಾ ಇರ್ತೀವಿ. ಬಟ್ ಅಕ್ಕ ಬಾವ ಬಂದಿರೋದು ಕಮ್ಮಿ. ನಮ್ಮ ಅಪ್ಪ ಸಿಕ್ಕಿರೋದಕ್ಕೆ ಅವಳಿಗೇನೋ ಸಿಕ್ಕಿದಾಗ ಅನಿಸ್ಬಿಟ್ಟಿದೆ. ನಿಜವಾಗ್ಲೂ ನಮ್ಮ ಹತ್ರ ಬರಲೇ ಇಲ್ಲ ಅವಳು. ಹಾಗೆ ನಮ್ಮ ಅಪ್ಪಂಗೆ ಯೂಟ್ಯೂಬ್ ವಿಡಿಯೋ ಮಾಡ್ಕೊತಾ ಇದ್ದೀನಿ ಅಂತ ಅಂದೆ. ಹಾಗಾಗಿ ಹಾಯ್ ಮಾಡಿಸ್ತಾ ಇದ್ರು. ಇದು ನನ್ನ ತಂಗಿ ಸೀಮಂತ. ಚೆನ್ನಾಗಿತ್ತು. ಆದರೆ ಇವಳು ತುಂಬ ಶಿ ಈಸ್ ವೆರಿ ಸ್ಪೆಷಲ್ ಟು ಮೀ. ತಾತ ಮೊಮ್ಮಗಳು ಹಾಯ್ ಮಾಡ್ತಿದ್ದಾರೆ. ಈ ಬ್ಲಾಗ್ನ ಹಾಗೆ ಕಂಟಿನ್ಯೂಸ್ ಮಾಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಥ್ಯಾಂಕ್ ಯು.